500 ರೂಪಾಯಿ ಕೊಟ್ಟರೆ ಮುಸ್ಲಿಮ್ಸ್ ಓಟ್ ಹಾಕ್ತಾರೆ, ಒಂದು ಪ್ಯಾಕೆಟ್ ಬಿರಿಯಾನಿ ಕೊಟ್ಟರೆ ಓಟ್ ಹಾಕ್ತಾರಂತ. 50ರಿಂದ 60 ಸಾವಿರ 1 ಲಕ್ಷ ಮುಟ್ಟನ ಜಕಾತ್ ಕೊಟ್ಟಿರ್ತೀವಿ. ನಮಗೆ ಅವ್ರ ದುಡ್ಡು ಅವಶ್ಯಕತೆ ಇಲ್ಲ. ನಮಗೆ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಹೋಗಿದ್ರೆ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಈ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದಕ್ಕೆ ನಾವು ಇವತ್ತು ಕಂಡೆಮ್ ಮಾಡಿದ್ದೀವಿ. ರಂಜಾನ್ ಹಬ್ಬಕ್ಕೆ ಗಿಫ್ಟ್ ಕೊಡ್ತೀವಂತ ಹೇಳಿದ್ದು ಸುರ್ಜೇವಾಲಾ ಸಾಹೇಬ್ರು, ಕೊಡ್ತೀವಂತೇಳಿ ನಿನ್ನೆ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದೀರಾ. ಮುಂದಿನ ದಿನಗಳಲ್ಲಿ ಸ್ವಾಭಿಮಾನ ಇದ್ದಂಥವ್ರು ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ. ಶ್ರೀಮಂತರ ಕೈಗೆ ಸೂಟ್ ಕೇಸ್ ಮೂಲಕ ಟಿಕೆಟ್ ಕೊಡುವಂತ ಒಂದು ಸನ್ನಿವೇಶ ಇವತ್ತು ಉದ್ಭವ ಮಾಡಿದರೆ ಜನಸಾಮಾನ್ಯರು ಮುಂದೆ ಬರೋದಕ್ಕೆ ಆಗ್ತಿಲ್ಲ. ಅದು ನಾವು ಸಹಿಸಕ್ಕಾಗಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಂತೂ ಇಂತೂ ಪ್ರಯಾಸ ಪಟ್ಟು ಮತ್ತೆ ಕೌಟುಂಬಿಕ ರಾಜಕಾರಣಕ್ಕೆ ಮತ್ತೆ ಮಗ್ಗಲನ್ನು ತಿರುಗಿಸಿದೆ. ಬಹಳ ಅಳೆದು ತೂಗಿ ಪ್ರಯಾಸ ಪಟ್ಟು ಅದೇ ಕೌಟುಂಬಿಕ ರಾಜಕಾರಣದತ್ತ ಮತ್ತೆ ಇದು ಮಾಡಿದ್ದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಅವರಿಗೆ ಮತ್ತೆ ಟಿಕೆಟ್ ಘೋಷಿಸಿದೆ. ಆದರೆ ಇತ್ತೀಚೆಗೆ ಸುಮಾರು ದಿನಗಳಿಂದ ಅಲ್ಪಸಂಖ್ಯಾತರ ಹೆಚ್ಚಿರುವಂತಹ ಕ್ಷೇತ್ರವಾದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಇಷ್ಟು ವರ್ಷಗಳು ನಾವು 35-40 ವರ್ಷಗಳಿಂದ ಕಾಂಗ್ರೆಸ್ಗೆ ನಾವು ಮತವನ್ನು ನೀಡ್ತಾ ಬಂದಿದ್ದೀವಿ, ಶಾಮನೂರು ಶಿವಶಂಕರಪ್ಪನನ್ನ ಗೆಲ್ಲಿಸುತ್ತಾ ಬಂದಿದ್ದೀವಿ. ಆದರೆ ಈ ಬಾರಿ ನಮಗೆ ರಾಜಕೀಯ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮನ್ನು ಪರಿಗಣಿಸಬೇಕು, ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಈ ಸರಿ ನೀವು ಟಿಕೆಟ್ ಕೊಡಬೇಕಂತ ಬಿಗಿಪಟ್ಟನ್ನು ಹಿಡಿದುಕೊಟ್ಟಿದ್ರು. ಆದರೆ ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಾಗಲಿ ಇದಕ್ಕೆ ಸೊಪ್ಪು ಹಾಕಿಲ್ಲ. ಮತ್ತೆ ಅವರ ರಾಜಕೀಯ ನ್ಯಾಯವನ್ನು ನಿರಾಕರಿಸುವತ್ತ ಮುಸ್ಲಿಮರನ್ನು ಕಡೆಗಣಿಸಿ ಮತ್ತೆ ಕೌಟುಂಬಿಕ ರಾಜಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಈ ಬಗ್ಗೆ ಇಲ್ಲಿನ ಸಾರ್ವಜನಿಕರ, ಅಲ್ಪಸಂಖ್ಯಾತ ಮತ್ತು ಹಿಂದ ವರ್ಗದವರ ಆಕ್ರೋಶ ಕಟ್ಟೆ ಹೊಡೆದಿದ್ದು ಹಲವು ಪ್ರತಿಭಟನೆಗಳು, ಸಂಘ ಸಂಸ್ಥೆಗಳು ವಿರೋಧಗಳನ್ನು ವ್ಯಕ್ತಪಡಿಸ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ದಾವಣಗೆರೆಯ ದಕ್ಷಿಣದ ಮತದಾರರು ಏನು ಹೇಳ್ತಾರೆ ಅಂತ ನಾವು ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಅಂತ. ಓಕೆ ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಮತ್ತೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್, ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಘೋಷಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಸರ್? ನನ್ನ ಪರ್ಸನಲ್ ಅಭಿಪ್ರಾಯ ಏನಂದರೆ, ಅವರು ಫಸ್ಟ್ ನಿಯರ್ಲಿ 35-40 ವರ್ಷ ಮಟ್ಟ ನಮ್ಮ ಸಮಾಜದವರಿಗೆ ಗೆಲ್ಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಹಿರಿಯ ಮನುಷ್ಯ, ಒಂದು ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ನಮ್ಮ ಸೌತ್ ಆ್ಯಕ್ಚುಲಿ. ಸೊ ಹಾಗಾಗಿ ಈ ಒಂದು ಲಾಸ್ಟ್ MLA ಆಗಿರ್ಬೋದು, MP ಆಗಿರ್ಬೋದು, ಅಥವಾ ಈ MLA ಸೌತ್ ಸೈಡ್ ಆಗಿರ್ಬೋದು, ನಮ್ಮ ಒಂದು ಕ್ಷೇತ್ರ ಇದೆಲ್ಲ 28,000 ಮತಗಳಿಂದ ಅವರು ಗೆಲ್ಲಿಸಿದ್ದಾರೆ. ಯಾರಿಗೆ? MP ಪ್ರಭಾ ಮೇಡಮ್ ಅವರಿಗೆ. ಸೊ ಅವರು ಒಂದು ಏನಂದರೆ, ಯಜಮಾನರು ಸಾಯಕ್ಕಿಂತ ಮುಂಚೆ ಏನು ಹೇಳಿದ್ರಂದರೆ, ನೆಕ್ಸ್ಟ್ ಟೈಮ್ ನಾನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ನಿಮಗೆ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಸೊ ಈಗ ಏನಾಗ್ತಿದೆ ಅಂದರೆ, ಅವರಂತೂ ಇಲ್ಲ, ಈಗ ಅಟ್ಲೀಸ್ಟ್ ಇರೋಂಥವ್ರು ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿಯವರು ಅವ್ರು ಯೋಚನೆ ಮಾಡಬೇಕಿತ್ತು. ನಮಗೆ ಸತತವಾಗಿ ಒಂದು 40 ವರ್ಷ, 35-40 ವರ್ಷದಿಂದ ಮುಸ್ಲಿಮ್ಸ್ ಕಮ್ಯುನಿಟಿಯವರು ನಮಗೆ ಓಟ್ ಹಾಕೊಂಡು ಬರ್ತಿದ್ದಾರೆ, ನಮಗೆ ಅವ್ರು ಗೆಲ್ಲಿಸಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ನಾವು ಒಂದು ಚಾನ್ಸ್ ಕೊಡೋಣ ಅಂತ ಅವ್ರು ಕೊಡ್ಬೋದಿತ್ತು ಆ್ಯಕ್ಚುಲಿ. ಸೊ ಅವ್ರು ಏನಂದರೆ, ಒಂಥರ ಇದು ಚೀಟಿಂಗ್ ಥರ. ಮುಸ್ಲಿಮ್ಸ್ ಏನಾಗ್ಬಿಟ್ಟಿದ್ದಾರೆ ಅಂದರೆ, ಇವತ್ತು ಒಂದು ಬರೀ ಮತ ಹಾಕ್ಲಿಕ್ಕೆ ಅಷ್ಟೇ ಸೀಮಿತವಾಗಿದ್ದಾರೆ. ಬಟ್ ಅವ್ರು ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಶೈಕ್ಷಣಿಕವಾಗಿರ್ಬೋದು ಹಿಂದುಳಿದ್ಬಿಟ್ಟಾರೆ. ಇವತ್ತು ನಮ್ಮ ಒಂದು ಕ್ಷೇತ್ರದಲ್ಲಿ ನೀವು ನೋಡಿದ್ರೆ, ಅವ್ರು ಹೇಳಿದ್ರು ಮೊನ್ನೆ SS ಮಲ್ಲಿಕಾರ್ಜುನ ಅವರು, ನಾನು ಭಾಳಷ್ಟು ಅಭಿವೃದ್ಧಿ ಮಾಡೀನಂತ. ಸರ್, ಚರಂಡಿ ಅಥವಾ ರೋಡ್ ಮಾಡೋದ್ರಿಂದ ಅಭಿವೃದ್ಧಿ ಅನ್ನೋದಕ್ಕೆ, ಅದು ಎಲ್ಲರೂ ಮಾಡ್ತಾರೆ, ಇವನ್ನು ಕಾರ್ಪೊರೇಟು ಮಾಡ್ತಾರೆ, ಕೌನ್ಸಿಲರ್ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ಇಲ್ಲಿ ಒಂದು ಒಳ್ಳೆ ಏನು ಗೊತ್ತಾ, ಒಂದು ಸೆಟ್ ಆಫ್ ಕಾಲೇಜ್ ಬೇಕು. ಎಸ್ಪೆಷಲಿ ಲೇಡೀಸ್ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಾರೆ. ಲಾಸ್ಟ್ ಟೈಮ್ ಏನೆಲ್ಲ ಆಯಿತು ನಿಮಗೆ ಗೊತ್ತಿದೆ. ಒಂದು ಹಿಜಾಬ್ ಬಂತು, ಇವೆಲ್ಲ ಭಾಳಷ್ಟು ಪ್ರಕರಣಗಳು ಬಂದು, ಯಾವಾಗ BJP ಅವರು ನಮ್ಮ ಇವರು ಬೊಮ್ಮ ಇದ್ದಾಗ ಇವೆಲ್ಲ ಪ್ರಕರಣಗಳು ಬಂದರು. ಈಗಿರುವಾಗ ನಾವು ಸತತವಾಗಿ ಇವ್ರಿಗೆ ಗೆಲ್ಲಿಸ್ಕೊಂಡು ಬರ್ತಿದ್ದೀವಿ. ಬಟ್ ಇವರೊಂದು ಚಾನ್ಸ್ ಕೊಡೋದಿತ್ತು. ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ, ಇರೋಂಥ ಹಾಸ್ಪಿಟಲ್ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ. ಆಮೇಲೆ ಈ ಕಡೆ ನೋಡಿರಿ ನೀವು, ಎಷ್ಟು ನಮಗೆ ಕಂಜೆಸ್ಟೆಡ್ ಏರಿಯಾ ಇದೆ. ಇವತ್ತು ರಂಜಾನ್ ಹಬ್ಬದಲ್ಲಿ ನಾವು ಅಟ್ಲೀಸ್ಟ್ ಇಲ್ಲಿಂದಲ್ಲಿ ಬೈಕ್ ತೊಗೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಿದೆ. ನಮಗೇನು ಗೊತ್ತಾ, ನಮಗೆ ಅವ್ರು ಹೇಳ್ತಿದ್ದಾರೆ 500 ರೂಪಾಯಿ ಕೊಟ್ಟರೆ ಮುಸ್ಲಿಮ್ಸ್ ಓಟ್ ಹಾಕ್ತಾರೆ, ಒಂದು ಪ್ಯಾಕೆಟ್ ಬಿರಿಯಾನಿ ಕೊಟ್ಟರೆ ಓಟ್ ಹಾಕ್ತಾರಂತ. ಸರ್, ನಾವು ಇದೇ ರಂಜಾನ್ ಹಬ್ಬದಲ್ಲಿ ಬಡವರಿಂದ ಹಿಡಿದು ಶ್ರೀಮಂತರ ಮುಂಟನೂ ನಾವು ಭಾಳಷ್ಟು ಜಕಾತ್ ಕೊಟ್ಟಿರ್ತೀವಿ. 50ರಿಂದ 60 ಸಾವಿರ 1 ಲಕ್ಷ ಮುಟ್ಟನ ಜಕಾತ್ ಕೊಟ್ಟಿರ್ತೀವಿ. ನಮಗೆ ಅವ್ರ ದುಡ್ಡು ಅವಶ್ಯಕತೆ ಇಲ್ಲ. ನಮಗೆ ಅವಶ್ಯಕತೆ ಇರೋದು ಒಂದು ಒಳ್ಳೆ ಕಾಲೇಜು, ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಬ್ಯಾಂಕು, ಒಂದು ಒಳ್ಳೆ ಮಾರ್ಕೆಟ್, ಒಂದು ಒಳ್ಳೆ ಏನು ಗೊತ್ತಾ, ಹೈಜಿನಿಕ್ ಮತ್ತು ವಿತ್ ಹೆಲ್ತ್, ನಾವು ಇವೆಲ್ಲ ಬೇಕಾಗಿದೆ. ಸೊ ಹಾಗಾಗಿ ನಮ್ಮದು ಬೇಡಿಕೆ ಇಷ್ಟೇ ಸರ್. ನಮ್ಮ ಬೇಡಿಕೆ ಏನು ಗೊತ್ತಾ, ಒಂದು ಸತಿ ಚಾನ್ಸ್ ಕೊಟ್ಟು ನೋಡಲಿ. ನಮಗೆ ಶೈಕ್ಷಣಿಕ, ನಮಗೆ ಎಜುಕೇಷನ್ ಬೇಕು, ನಮಗೆ ಒಳ್ಳೆಯ ಒಂದು ಸೆಟಪ್ ಬೇಕು. ಇಲ್ಲಿ ನೋಡ್ರಿ ಎಷ್ಟು ನಮಗೆ ಈ ಏರಿಯಾದಲ್ಲಿ ಎಷ್ಟು ಕಂಜೆಸ್ಟೆಡ್ ಇದೆ ಅಂದರೆ, ನಮಗೆ ರೋಡ್ ಬರೀ ಚರಂಡಿ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ.
ಬೇರೆ ಅಭಿವೃದ್ಧಿ ಏನಿದೆ ಇಲ್ಲಿ? ಆಮೇಲೆ ನಮ್ಮ ಜನ ಕೂಡ ಏನು ಗೊತ್ತಾ, ಸೆನ್ಸಿಟಿವ್ ಅರ್ಥ ಮಾಡ್ಕೊಳ್ತಿಲ್ಲ. ಏನು ಗೊತ್ತಾ, ಶಾಮನೂರು ಬಂದರೆ ಹಾಗಾಗುತ್ತೆ, ಶಾಮನೂರು ಬರಲಿಕ್ಕೆ ಹೀಗಾಗುತ್ತೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿದೆ. ಅದು ಬೇಡ, ಏನೋ ಯಾವುದೂ ಆಗಲ್ಲ ಸರ್. ಅಲ್ಲಿ ದೇವ್ರು ಒಬ್ಬನಿದ್ದಾರೆ. ಅದಕ್ಕೆ ನಾವು ಏನು ಗೊತ್ತಾ, ಯೂನಿಟ್ ಆಗಿ ನಾವು ನೆಕ್ಸ್ಟ್ ಏನು ವಿಚಾರ ಮಾಡಬೇಕು. ಬರೀ ಪಬ್ಲಿಕಲ್ಲಿ ಮಾತಾಡಿದರೆ ಆಗಲ್ಲ. ಇದು ಒಂದು ಸೆಟಪ್ ಐತಲ್ಲ, ನಮ್ಮ ಕಮ್ಯುನಿಟಿಯಲ್ಲಿ ಸೇರಬೇಕು. ಲೀಡರ್ಸ್ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಪ್ರತಿನಿಧಿ ಆಗಿರ್ಬೋದು, ಸೇರಿ ಇದೊಂದು ಕನ್ಕ್ಲೂಷನ್ಗೆ ಬಂದರೆ ಇದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ನಮ್ಮ ಅಲ್ಪಸಂಖ್ಯಾತ ಮತ್ತು ಅಹಿಂದ ವರ್ಗಕ್ಕೆ ಮೊನ್ನೆ ಸತತವಾಗಿ 2.5 ತಿಂಗಳಿಂದ ನಾವು ಸತತ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಸರಿಸುಮಾರಾಗಿ 77 ವರ್ಷದಿಂದ 1947ರಿಂದನೂ ಈ ಕಾಂಗ್ರೆಸ್ಸನ್ನು ನಂಬಿಕೊಂಡು ಕಾಂಗ್ರೆಸ್ ಬೆನ್ನೆಲುಬಾಗಿ ಇವತ್ತುವರೆಗೂ ಕಾಂಗ್ರೆಸ್ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ದಲಿತರು, ಅಲ್ಪಸಂಖ್ಯಾತರು, OBC ಮತ್ತು ಎಲ್ಲ ಅಹಿಂದ ವರ್ಗದ ನಾಯಕರುಗಳು, ಈ ಒಂದು ಅಹಿಂದ ವರ್ಗದ ಎಲ್ಲ ಜನಸಂಖ್ಯೆಯರು ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದ ಕಾಂಗ್ರೆಸ್ಸು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಹೋಗಿದ್ರೆ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಈ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದಕ್ಕೆ ನಾವು ಇವತ್ತು ಕಂಡೆಮ್ ಮಾಡಿದ್ದೀವಿ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಶ್ರೀಮಂತರ ಕೈಗೆ ಮುಡುಪಾಗಿಟ್ಟು ಶ್ರೀಮಂತರ ಕೈಗೆ ಸೂಟ್ ಕೇಸ್ ಮೂಲಕ ಟಿಕೆಟ್ ಕೊಡುವಂಥ ಒಂದು ಸನ್ನಿವೇಶ ಇವತ್ತು ಉದ್ಭವ ಮಾಡಿದರೆ ಜನಸಾಮಾನ್ಯರು ಮುಂದೆ ಬರೋದಕ್ಕೆ ಆಗ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷವನ್ನು ಇನ್ಮೇಲೆ ನಾವು ತಕ್ಕ ಪಾಠ ಕಲಿಸ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಆದರೂ ಕರ್ನಾಟಕ ರಾಜ್ಯದಾದಂಥ ಅಲ್ಪಸಂಖ್ಯಾತರು, ದಲಿತರು, OBC ಎಲ್ಲ ಅಹಿಂದ ವರ್ಗದವರು ಹೇಳಿದರೂ ಕೂಡ ಕಿವಿಗೊಡದೆ ಅವರ ದೃಢತನನ ತೋರಿಸಿದ್ದಾರೆ. ಅದಕ್ಕೆ ನಾವು ಸುರ್ಜೇವಾಲಾ ಅವರಿಗೂ DK ಶಿವಕುಮಾರ್ ಅವರಿಗೂ ಈ ಒಂದು ನಾನು ಸನ್ನಿವೇಶ ಇದರಲ್ಲಿ ನಾನು ಮೆಸೇಜ್ ಕೂಡ ಇದು ಮಾಡ್ತೀನಿ. ನೀವು ತಪ್ಪು ಮಾಡಿದ್ದೀರಾ. ನಾವು ಸತತವಾಗಿ ಸುಮಾರು ಒಂದು 400-500 ಜನ ಕಾಂಗ್ರೆಸ್ ಆಫೀಸಲ್ಲಿ ನಾವು ಕುತ್ಕೊಂಡು ನಿಮಗೆ ಸಮಾಧಾನದಿಂದ ಬಂದು ನಮ್ಮ ಅಳುಲನ್ನು ತೋಡ್ಕೊಂಡಿವಿ. ಆದರೆ ನೀವು ಮಾಡಿದ್ದೇನು? ನಮ್ಮ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ದೀವಿ. ನಮಗೆ ನ್ಯಾಯ ತೋರಿಸ್ಕೊಡ್ತೀವಿ. ನಮಗೆ ನಿಮ್ಮ ಅಹಿಂದ ವರ್ಗದವ್ರು ಬೇಕು, ಅಲ್ಪಸಂಖ್ಯಾತರು ಬೇಕು ಅನ್ನೋ ಒಂದು ಕಾರಣಕ್ಕೆ ನೀವು ಅದೇ ನಮ್ಮ ಜಮೀರ್ ಅಹಮದ್ ಅವರು, ತನ್ವೀರ್ ಸೇಠ್ ಅವರು, ಜಬ್ಬಾರ್ ಸಾಬ್ ಅವರು ಆಗಲಿ, ಯಾರೇ ಆಗಲಿ, ನಮ್ಮ ರಿಜ್ವಾನ್ ಅರ್ಷದ್ ಆಗಲಿ, ಆಮೇಲೆ ನಸೀರ್ ಸಾಬ್ ಆಗಲಿ, ಸಲೀಮಾದ್ ಅಹಮದ್ ಆಗಲಿ, ನಾಸೀರ್ ಹುಸೇನ್ ಆಗಲಿ, ಮನ್ಸೂರ್ ಆಗಲಿ, ಇವರೆಲ್ಲರೂ ನಮ್ಮ ನಾಯಕರು ಮುಂದೆ ನೀವು ಮಾತು ಕೊಟ್ಟಿದ್ದೀರಿ ನಮಗೆ ಏನಂತ, ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರಿ. ಆದರೆ ನಮಗೆ ನಿನ್ನೆ ರಂಜಾನ್ ಹಬ್ಬದ ಉಡುಗೊರೆ ಕೊಡ್ತೀವಿ ಅಂತೇಳಿ ನಿನ್ನೆ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದೀರಾ. ಅದು ನಾವು ಸಹಿಸಕ್ಕಾಗಲ್ಲ, ಇನ್ನು ಮುಂದೆ ಸಹಿಸೋದು ಇಲ್ಲ. ನೀವು ಟಿಕೆಟ್ ಕೊಡ್ತೀರಾ ಅಷ್ಟೇ. ನಾವು ಕೆಳಮಟ್ಟದ ಕಾರ್ಯಕರ್ತರು, ನಮಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡು 74 ವರ್ಷದಿಂದ ನಾವು ಸತತವಾಗಿ ನಿಮ್ಮನ್ನ ಬೆಂಬಲವಾಗಿ ನಿಂತ್ಕೊಂಡು ನಿಮಗೆ ನಾವು ಗೆಲ್ಸ್ಕೊಂಡು ಬಂದಿದ್ದಕ್ಕೆ ನೀವು ನಾಯಕರಾಗಿದ್ದೀರಿ ಹೊರತು ನೀವೇನು ದುಡ್ಡಿಂದ ನಿಮ್ಮ ಇದರಿಂದ ಬಂದಿಲ್ಲ, ಶ್ರಮದಿಂದ ಬಂದಿಲ್ಲ. ನಮ್ಮ ಜಲಮಟ್ಟದಿಂದ, ಬೂತ್ ಮಟ್ಟದಿಂದ ಒಬ್ಬ ಸಾಮಾನ್ಯ ನಾಯಕರು, ನಿಮಗೆ ವೋಟರ್ಸ್ ಕಾಂಗ್ರೆಸ್ಸಿಗೆ ಒತ್ತಿದ ಮೇಲೆ ನೀವು ನಾಯಕರಾಗಿದ್ದೀರಿ ಹೊರತು ನಿಮ್ಮ ದುಡ್ಡಿನ ಮೇಲಿಂದ ಆಗಿಲ್ಲ. ನೀವು ಅರ್ಥ ಮಾಡ್ಕೋಬೇಕಿತ್ತು. ಈ ಒಂದು ಸೀಟಿಗೆ ಇಡೀ ರಾಜ್ಯದಂತ, ಕರ್ನಾಟಕ ರಾಜ್ಯದಂತ ಅಹಿಂದ ವರ್ಗ ಮತ್ತು ಅಲ್ಪಸಂಖ್ಯಾತರು ಬರುವಂತ 2028 ಎಲೆಕ್ಷನ್ಗೆ ಇದು ಮೆಸೇಜ್ ಅರ್ಥ ಮಾಡ್ಕೊಳ್ರಿ. ಇವತ್ತು ನೀವು ಸೀಟ್ ಕೊಟ್ಟಿಲ್ಲ, ಬರುವಂತ 28 ಎಲೆಕ್ಷನ್ ಇದ್ರ ಪರಿಣಾಮ ನೀವು ಅನುಭವಿಸ್ತೀರಾ ಅಂತ ನಾನು ಎಚ್ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ದಾವಣಗೆರೆ ಅಕ್ತರದ ಸರ್ಕಲ್ನಲ್ಲಿ ಸಾವಿರಾರು ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಕಾಂಗ್ರೆಸ್ ಪಕ್ಷದ ಈ ಒಂದು ಧೋರಣೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಲ್ಯಾಕ್ ಡೇ ಅಂತ ನಾವು ಇವತ್ತು ಮಾಡಿದ್ದೀವಿ. ಕಾರಣ ಭಾಳ ಭರವಸೆ ಇತ್ತು ನಮಗೆ. ನಮ್ಮ ಸಮಾಜ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೊಂತ ಬರ್ತಾ ಇತ್ತು. ಈ ಬಾರಿ ಅಲ್ಪಸಂಖ್ಯಾತರಿಗಿಲ್ಲ, ಅಹಿಂದ ಪಕ್ಷಕ್ಕಾದ್ರೂ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದ್ದು 2 ತಿಂಗಳಿಂದ ಸತತವಾಗಿ ನಾವು ಏನು ಕಾರ್ಯಾಚರಣೆ ಮಾಡ್ತಿದ್ವಿ. ಆದರೆ ರಂಜಾನ್ ಹಬ್ಬದ ದಿನಾನೇ ಈ ಬಾರಿ ಅವ್ರದೇ ಮನೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಇದಕ್ಕೆ ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ MLA, ನಮ್ಮ ಶಾಸಕರು ಆ ರಂಜಾನ್ ಹಬ್ಬದ ಒಂದು ದಿನ ಮುಂಚೆ ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಸುರ್ಜೇವಾಲಾ ಸರ್ ಹಾಗೂ DK ಶಿವಕುಮಾರ್ ಸಾಹೇಬರು ಇದ್ದು ನಮ್ಮ ಜಮೀರ್ ಅಹಮದ್ ಖಾನ್ ರವರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ತಾವು ಟಿಕೆಟ್ ಕೊಡಬೇಕು, ನಾನು ನಿಮ್ಗೆ ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ತಗೊಳ್ರಿ, ನಾವು ಅಲ್ಲಿಂದ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ರಂಜಾನ್ ಹಬ್ಬಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದು ಸುರ್ಜೇವಾಲಾ ಸಾಹೇಬರು. ಆದ್ರೆ ರಂಜಾನ್ ಹಬ್ಬದ ದಿನಾನೇ ಇದೇನ ತಾವು ಗಿಫ್ಟ್ ಕೊಟ್ಟಿದ್ದು ನಮ್ಗೆ, ನಮ್ಮ ಸಮಾಜಕ್ಕೆ. ಇವತ್ತೊಂದು ದಿವಸ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಭಾಗದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ BJP ಪಕ್ಷ ಬಂದಿಲ್ಲ. ನಮ್ಮ ಯುವಕರು ಬಹಳಷ್ಟು ಜನ ಏನೇ ಆಗ್ಲಿ BJPಗೆ ವೋಟ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ, SDP ಅವರಿಗೆ ವೋಟ್ ಹಾಕೋಣ ಅಂತ ಹೇಳ್ತಿದ್ದಾರೆ, MIM ಗೆ ವೋಟ್ ಹಾಕೋಣ,
JDS-ಗೆ ಓಟ್ ಹಾಕೋಣ, ಇಲ್ಲ ಪಕ್ಷೇತರವಾಗಿ ಯಾರು ನಿಂತ್ಕೊಂತಾರೆ ಅವ್ರಿಗೆ ಓಟ್ ಹಾಕೋಣ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಭಿಮಾನ ಇದ್ದಂಥವ್ರು ಯಾರು ಕೂಡ ಓಟ್ ಹಾಕ್ಬಾರ್ದಂತ ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ವಾಭಿಮಾನ ಇದ್ದಂಥವ್ರು ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಇವತ್ತಿನ ಚುನಾವಣೆ ಅಲ್ಲ, ಮುಂದಿನ 2028ರ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಬಿಡೋದು ಶತಸಿದ್ಧ ಅಂತ ನಾವು ಯೋಚನೆ ಮಾಡ್ತೀವಿ ಸರ್. ನಾವು ಸತತವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು, ನಾವು ಅಹಿಂದ ವರ್ಗದವರು ಎಲ್ಲರೂ ಸೇರಿ ಇವತ್ತು ನಾಳೆ ಬೆಳಿಗ್ಗೆ ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ, ಬಂಡಾಯ ಆಗಿ ಆಮೇಲೆ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ, ಮಾಡಿ ಇವ್ರಿಗೆ ಸೋಲ್ಸುವಂತ ಕೆಲಸವನ್ನ ಮಾಡ್ತೀವಿ. ಈಗ ಮುಂದಿನ ಈಗ ಇನ್ನು 15 ದಿವಸದಲ್ಲಿ ಎಲೆಕ್ಷನ್ ವೋಟಿಂಗ್ ಬರ್ತಿದೆ. ಆ ವೋಟಿಂಗ್ ಅಲ್ಲಿ ನಿಮ್ಮ ಸಮುದಾಯದ ಮತ್ತು ನಿಮ್ಮ ನಿರ್ಧಾರಗಳೇನಾಗಿರುತ್ತೆ? ಸರ್, ನಮ್ಮ ನಿರ್ಧಾರ ಏನಂದ್ರೆ ಈಗ ಕಮ್ಯುನಿಟಿಗೆ ಲೀಡರ್ಶಿಪ್ ಬಿಟ್ಟಿದ್ದದು. ಆ್ಯಕ್ಚುಲಿ ಈಗ ನಾವು ಪಬ್ಲಿಕ್ ಆಗಿ ನಂದು ಒಬ್ಬೊಂದು ಒಪಿನಿಯನ್ ಕೊಡ್ಲಿಕ್ಕಾಗಲ್ಲ. ಬಟ್ ನಾವು ಎಲ್ಲ ಕಮ್ಯುನಿಟಿಯವರು ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದರೆ ಎಲ್ಲರೂ ಇದರಲ್ಲಿ ಯೂತ್ಸ್ ಇದ್ದಾರೆ, ಲೀಡರ್ಸ್ ಇದ್ದಾರೆ, ಎಲ್ಲರೂ ಸೇರ್ಕೊಂಡು ಒಂದು ಕಡೆ ಮೀಟಿಂಗ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೋದು ನಾವು. ಇವತ್ತು ನೋಡಿ ನಾವು ಇಷ್ಟು ವರ್ಷನ ಅವ್ರಿಗೆ ಗೆಲ್ಲಿಸ್ಕೊಂಡ್ ಬಂದ್ರೆ ಕೂಡ ಅವರಿಗೆ ಕ್ಯಾರೆ ಅಂತಿಲ್ಲ, ನಮಗೆ ಕ್ಯಾರೆ ಅಂತಿಲ್ಲ ಅಂದಮೇಲೆ ಒಂದ್ಸತಿ ನಾವು ಏನನ್ನ ತೋರಿಸ್ಬೇಕು ಅವರಿಗೆ. ಸೊ ಈ ರೀತಿಯ ಆಕ್ರೋಶವನ್ನ ಇಲ್ಲಿನ ದಾವಣಗೆರೆ ದಕ್ಷಿಣದ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಮತ್ತೆ ಇದರ ಫಲಿತಾಂಶ ಮತದಾನದ ನಂತರ ಈ ಚುನಾವಣೆಯ ಫಲಿತಾಂಶ ಏನಾಗಿರುತ್ತೆ ಅನ್ನೋದನ್ನ ನಾವು ಮುಂದೆ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.